ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳಂತ ಹೇಳ್ತಾ, ಅದೇ ರೀತಿ ನೋಡುವುದು ನಿಮ್ಮ ಅಂಬಿಕಾ ಅಂತಲೇ ಹೇಳ್ಬೋದು. ಇವತ್ತಿನ ರೆಸಿಪಿ ಸಿಂಪಲ್ ಅಂತಲೇ ಹೇಳ್ಬೋದು. ಒಂದು ಕೂಲಾಗಿ ಫ್ರೂಟ್ಸ್ ಕಸ್ಟರ್ಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾದಂಥ ಸಾಮಾನುಗಳು ನೋಡ್ಬೋದು. 1/2 ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ಶುಭಮ್ ಅಂತಲೇ ಹೇಳ್ಬೋದು. ಅದೇ ರೀತಿ 2 ಸ್ಪೂನ್ ಕಸ್ಟರ್ಡ್ ಪೌಡ್ರು, ಒಂದು ಬಟ್ಲಷ್ಟು ಸಕ್ಕರೆ. ನೋಡೋಣ, ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೀನಿ. ಕಸ್ಟರ್ಡ್ ಮಾಡಿಕೊಂಡು ಲಾಸ್ಟಲ್ಲಿ ಫ್ರೂಟ್ಸ್ನ ಅದು ತಣ್ಣಗಾದ್ಮೇಲೆ ಫ್ರೂಟ್ಸು ಸೇರಿಸ್ಕೋಬೇಕು. ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು. ಈ ಥರ ಸ್ಪೂನಿಂದ ನೀಟಾಗಿ ಕೈ ಆಡಿಸ್ಕೋಬೇಕು. ಶುಗರು ಅದು ಕರಗಬೇಕು. ಸಿಂಪಲ್ಲಾಗಿ ಮಾಡ್ಕೋಬೋದು ಮನೆಯಲ್ಲೇ. ಈ ಥರ ಇದಕ್ಕೆ ಹಾಲಿಗೆ ಯಾವುದೇ ಥರ ನೀರನ್ನೂ ಸೇರಿಸ್ಬಾರ್ದು. ನೋಡ್ಬೋದು, ಅಷ್ಟು ಚೆನ್ನಾಗಿ ಕಾಯ್ತಾ ಇದೆ. ಇನ್ನೊಂದು ಸ್ವಲ್ಪ ಕಾಯಲಿ, ಸಿಮ್ಮಲ್ಲಿ ಇಟ್ಕೊಂಡೆ ಕಾಯಿಸ್ಕೋಬೇಕು. ಫ್ರೆಂಡ್ಸ್ ನೋಡ್ಬೋದು, ಈಗ ಕಾದಿದೆಯಲ್ಲ, ಇದಕ್ಕೇ ನಾವು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಬಿಡೋಣ. ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ನಾನು. ನೀವು ಯಾವ್ದು ಬೇಕಾದರೂ ತೊಗೋಬೋದು. ಅದನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಕುದಿಸ್ಕೋಬೇಕು ನಾವು. ಈ ಥರ ಕ್ರೀಮಿ ಟೆಕ್ಸ್ಚರಿಗೆ ಬರಬೇಕು. ಜಸ್ಟ್ ಒಂದು ಕುದಿ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೋಬೇಕು. ಜಾಸ್ತಿ ಕುದಿಸೋಂಗಿಲ್ಲ, ಗಟ್ಟಿ ಆಗ್ತಾ ಬರುತ್ತೆ ಅದು. ಇಷ್ಟಿದ್ರೆ ಸಾಕು ನಮಗೆ. ಕ್ರೀಮಿ ಟೆಕ್ಸ್ಚರಿಗೆ ಬಂದಬೇಕನ್ನಲ್ಲ, ಇಷ್ಟು ಬರಬೇಕು. ಆವಾಗ ಫ್ರೂಟ್ಸ್ ಹಾಕ್ಕೊಳ್ಳೋಣ. ಇದು ತಣ್ಣಗಾಗೋದ್ರೊಳಗಡೆ ನಾನು ಫ್ರೂಟ್ಸ್ನ ಕಟ್ ಮಾಡಿಕೊಂಡು ಬರ್ತೀನಿ. ನೋಡ್ಬೋದು, ಇದು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಇದು ತಣ್ಣಗಾಗೋದ್ರೊಳಗಡೆ ನಾನು ಫ್ರೂಟ್ಸ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ಈಗ ತಣ್ಣಗಾಗಿದೆ. ನಾವು ಮಾಡಿಟ್ಕೊಂಡಂಥ ಹಾಲು ಮತ್ತು ಆಮೇಲೆ ಕಸ್ಟರ್ಡ್ ಎಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದಲ್ಲ, ಈ ಥರ ಕ್ರೀಮಿ ಬಂದು ತಣ್ಣಗಾಗಿದೆ. ಈಗ ನೋಡ್ಬೋದು, ಫ್ರೂಟ್ಸ್ ಎಲ್ಲ ಸೇರಿಸ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ನಾನು ಯಾವೆಲ್ಲ ಫ್ರೂಟ್ಸ್ ತೊಗೊಂಡಿದ್ದೀನಿ ಅಂದರೆ, ಅರ್ಧ ಕಪ್ಪು ಕಲ್ಲಂಗಡಿ ಹಣ್ಣು, 1 ಕಪ್ ಆ್ಯಪಲ್, ಅರ್ಧ ಕಪ್ಪು ಸಪೋಟ, ಅರ್ಧ ಕಪ್ಪು ಬ್ಲ್ಯಾಕ್ ದ್ರಾಕ್ಷಿ, ಅರ್ಧ ಕಪ್ಪು ಕರ್ಬೂಜ ಹಣ್ಣಿಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಅರ್ಧ ಕಪ್ಪು, 1 ಕಪ್ ದ್ರಾಕ್ಷಿ, 1-2 ಬಾಳೆಹಣ್ಣು, ಒಂದು ಸ್ವಲ್ಪ ಅರ್ಧ ದಾಳಿಂಬೆ ಬೀಜನ ಸುಲಿದಿಟ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಬಿಡೋಣ. ಕಸ್ಟರ್ಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನೋಡ್ಬೋದು ಫ್ರೆಂಡ್ಸ್, ಈ ಥರ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಬಂದುಬಿಟ್ಟು ಒಂದೊಂದೇ ಫ್ರೂಟ್ಸ್ ಸೇರಿಸ್ಕೊಳ್ಳೋಣ. ಈಗ ಕಲ್ಲಂಗಡಿ ಹಾಕ್ಕೊಂಡಿದ್ದೀನಿ, ಆ್ಯಪಲ್ ಹಾಕ್ಕೊತಾ ಇದ್ದೀನಿ 1 ಕಪ್ಪು, ಅರ್ಧ ಕಪ್ಪು ಸಪೋಟ. ನಮ್ಮ ಕಡೆ ಯಾವ ಫ್ರೂಟ್ಸ್ ಇರ್ತೋ ಅದನ್ನೆಲ್ಲ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ತಣ್ಣಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅರ್ಧ ಕಪ್ಪು ಬ್ಲ್ಯಾಕ್ ಗ್ರೇಪ್ಸ್, ಕರಿ ದ್ರಾಕ್ಷಿ ಅಂತೀವಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ಪು ಕರ್ಬೂಜ ಹಣ್ಣಿಂದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ಪು ವೈಟ್ ದ್ರಾಕ್ಷಿ. ನೋಡ್ಬೋದು, ಒಂದು ದೊಡ್ಡ ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು. ಈ ಥರ ನೀಟಾಗಿ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಈಗ ನಾವು ಏನು ಕಸ್ಟರ್ಡ್ ಮಾಡಿ ಇಟ್ಕೊಂಡಿದ್ವಲ್ಲ ಹಾಲು, ಅದನ್ನು ಇದಕ್ಕೆ ಹಾಕ್ಕೊಂಬಿಡೋಣ ನೀಟಾಗಿ. ನಾವು ಬೇಕಂದರೆ ಡ್ರೈ ಫ್ರೂಟ್ಸ್ನೂ ಹಾಕ್ಕೋಬೋದು. ನಾವು ಯಾವಾಗ ತಿಂತೀವಲ್ಲ ಫ್ರಿಜ್ಜಲ್ಲಿ ಇಟ್ಟು ತೆಗೆದು, ಆವಾಗ ಮೇಲೆ ಹಾಕ್ಕೋಬೋದು ಡ್ರೈ ಫ್ರೂಟ್ಸು. ಈಗ ನೋಡ್ಬೋದು, ಈ ಥರ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಹಾಕ್ಕೊಂಡಿದ್ದೀನಲ್ಲ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಕ್ರೀಮಿ ಆಗಿರಬೇಕು. ಅದಕ್ಕೆ ಎಷ್ಟು ಬೇಕು ಅಷ್ಟೇ ಫ್ರೂಟ್ಸ್ನ ಹಾಕ್ಕೋಬೇಕು. ನಾವು ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಅದಕ್ಕೆ ನಮಗೆ ಸಾಲಿಡ್ ಥರ ಅನಿಸಲ್ಲ ಅಂತ ಹೇಳ್ತೀನಿ. ಕಸ್ಟರ್ಡ್ ಈ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲ ಫ್ರೂಟ್ಸ್ನೂ ಮಿಕ್ಸ್ ಹಾಕಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದು ಆಯ್ತು. ನೋಡ್ಬೋದು ಎಷ್ಟು ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಈ ಥರನೇ ಬರಬೇಕು. ನಾವೇನು ದಾಳಿಂಬೆ ಬೀಜ ತೊಗೊಂಡಿದ್ವಲ್ಲ, ಅದನ್ನು ಮೇಲ್ಗಡೆಯಿಂದ ಹಾಕ್ಕೊಳ್ಳೋಣ. ಈ ಥರ ಚೆನ್ನಾಗಿ ಕಾಣುತ್ತೆ.
ನೋಡ್ಬೋದು ಫ್ರೆಂಡ್ಸ್, ನಮ್ಮ ಫ್ರೂಟ್ ಕಸ್ಟರ್ಡ್ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಕಾಣ್ತಿದೆ. ಪ್ರತಿಯೊಬ್ಬರು ಟ್ರೈ ಮಾಡಿ ಅಂತ ಹೇಳ್ತೀನಿ. ಮನೆಯಲ್ಲಿ ಸಮ್ಮರಿಗೆ ಕೂಲ್ ಅಂತಲೇ ಹೇಳ್ಬೋದು. ನಾವು ಹೊರಗಡೆ ಏನಾದರೂ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲಿ ಮಕ್ಕಳಿಗಾಯಿತು, ದೊಡ್ಡವ್ರಿಗಾಯ್ತು, ಎಲ್ಲರಿಗೂ ಫ್ರೂಟ್ ಕಸ್ಟರ್ಡ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ನಮ್ಮ ಪೇಜ್ ಫಾಲೋ ಮಾಡಿ, ಅಂಬಿಕಾ ಪೇಜ್ ಅಂತೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ.